ಕೇಂದ್ರ ಮಾಜಿ ಸಚಿವೆ ಮೇನಕಾ ಗಾಂಧಿ ಜೈನ ಧರ್ಮ ವಿರೋಧಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಎಸಿ ಕಚೇರಿ ಮುಂದೆ ಜೈನ ಸಮುದಾಯದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನವಿಲು ಗರಿ ಬಳಸುವುದಕ್ಕೆ ಮತ್ತು 1 ಕೆಜಿಯಷ್ಟು ಗಂಧವನ್ನು ಮನೆಯಲ್ಲಿಟ್ಟು ಪೂಜೆ ಸಲ್ಲಿಸುವುದಕ್ಕೆ ಕಾನೂನಿನಲ್ಲೇ ಅವಕಾಶವಿದೆ. ವರ್ಷಕ್ಕೊಮ್ಮೆ ಗಂಡು ನವಿಲುಗಳು ಗರಿಯನ್ನು ಉದುರಿಸುತ್ತವೆ. ಅಂತಹ ಉದುರಿದ ಗರಿಗಳನ್ನು ಅಹಿಂಸೆ ಎಂದು ಭಾವಿಸಿ ಬಳಸಲಾಗುತ್ತಿರುವುದು ಜೈನ ಧರ್ಮದ ತತ್ವ. ಇಷ್ಟಿದ್ದು ಮಾಜಿ ಸಂಸದೆ ಇದನ್ನು ಬಳಸಬಾರದು ಎಂದು ಹೇಳುವುದು ಅವರ ಅಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಜೈನರಲ್ಲಿ ಮೇನಕಾ ಗಾಂಧಿ ಕ್ಷಮೆಯಾಚಿಸಬೇಕು ಮತ್ತು ಈ ಕೂಡಲೇ ಅವರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹ ವ್ಯಕ್ತಪಡಿಸಿದರು. ಮಾಜಿ ಲೋಕಸಭಾ ಸದಸ್ಯರಾದಂತಹ ಮೇನಕಾ ಗಾಂಧಿ ಅವರು ಹೇಳಿಕೆಯನ್ನು ನೀಡಿ ಈ ಪಿಂಚಿ ಜೈನ ಗುರುಗಳು ಏನು ಉಪಯೋಗಿಸ್ತಾರೆ ಆ ಒಂದು ಪಿಂಚಿಯಿಂದ ಹಿಂಸೆ ಆಗ್ತಾ ಇದೆ, ಈ ನವಿಲುಗಳ ಮಾರಣ ಹೋಮ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಅವರಿಗೆ ಇರುವಂತಹ ಒಂದು ಜ್ಞಾನದ ಕೊರತೆ ಇದು ಅವರಿಗಿರ್ತಕ್ಕಂಥ ಮುಖ್ಯವಾದ ಅಜ್ಞಾನ ಅಂತಕ್ಕಂಥದ್ದನ್ನ ಇಲ್ಲಿ ಈ ಮೂಲಕ ಹೇಳಲು ಇಚ್ಛಿಸ್ತೇವೆ. ಈ ಪಿಂಚಿ ಇರ್ತಕ್ಕಂಥದ್ದು ಯಾಕೆ ಮತ್ತೆ ಅದನ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಒಂದು ಕನಿಷ್ಠ ಜ್ಞಾನನೂ ಇಲ್ಲದೆ ನೀಡಿದಂತಹ ಒಂದು ಹೇಳಿಕೆ ಇದು ಅಂತಕ್ಕಂಥದ್ದನ್ನ ನಾವು ಈಗ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ಪಿಂಚಿ ಇರ್ತಕ್ಕಂಥದ್ದು ಗುರುಗಳು, ಆಚಾರ್ಯರು, ಸ್ವಾಮೀಜಿಯವರು ಎಲ್ಲರೂ ಸಹ ಈ ಜೈನ ಸಂಪ್ರದಾಯದಲ್ಲೇ ಅಲ್ಲ, ಎಲ್ಲಾ ಸಂಪ್ರದಾಯದಲ್ಲೂ ಸಹ ಸ್ವಾಮೀಜಿಗಳು ಬಳಸ್ತಕ್ಕಂತಹ ಒಂದು ಪಿಂಚಿಯಲ್ಲಿ ಈ ನವಿಲುಗಳ ಗರಿಗಳು ಇರ್ತವೆ ಅಂತಕ್ಕಂಥದ್ದು ಸತ್ಯನೇ. ಆದ್ರೆ ಆ ಗರಿಗಳು ಯಾವ ರೀತಿಯಲ್ಲಿ ಸಂಗ್ರಹ ಮಾಡ್ತಾರೆ, ಆ ಸಂಗ್ರಹ ಮಾಡುವ ಪೂರ್ವದಲ್ಲಿ ಎಲ್ಲಿಂದ ಅವು ಇರ್ತವೆ, ಅವುಗಳು ನೈಸರ್ಗಿಕವಾಗಿ ಬಿದ್ದು ಹೋಗ್ತಕ್ಕಂತಹ ಇವುಗಳನ್ನೇ ಬಳಸಿ ಮಾಡ್ತಕ್ಕಂತಹ ಒಂದು ಪಿಂಚಿ ಇಲ್ಲದೆ ಈ ಆಚಾರ್ಯರು, ಗುರುಗಳು ಅಥವಾ ಸ್ವಾಮೀಜಿಯವರು ಇಷ್ಟು ಮಾರು ದೂರನೂ ಸಹ ನಡ್ಕೊಂಡು ಹೋಗಬಾರ್ದು ಅಂತಕ್ಕಂಥದ್ದು ಕಾರಣ ಏನು ಅಂದ್ರೆ ಅವರಗಳ ಒಂದು ಆಚರಣೆಯಲ್ಲಿ, ಚರ್ಯೆಯಲ್ಲಿ ಯಾವುದೇ ರೀತಿಯಲ್ಲಿ ಹಿಂಸೆ ಆಗಬಾರ್ದು.